4-5 ಪುಂಡ್ರುಗಳು ಬಂದು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ, ಭಾಷಾ ವಿವಾದ ಎಳೆದುಕೊಂಡು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ನಾನು ಖಂಡಿಸ್ತೀನಿ. ಘಟನೆ ನಡೆದ ದಿನವೇ ನಾನು ಮಾಹಿತಿಯನ್ನ ಪಡೆದುಕೊಂಡೆ. ಡಿಸಿಪಿ ರೋಹನ್ಗೆ ಕರೆ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಸ್ಥಳೀಯ ಸಿಪಿಐ ಇದನ್ನು ನಿಭಾಯಿಸುವಲ್ಲಿ ವಿಫಲ ಆಗಿದ್ದಾರೆ. ಪೋಕ್ಸೋ ಕೇಸ್ ಹಾಕಿದ್ರ ಬಗ್ಗೆ ತನಿಖೆ ಆಗಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇದೆಲ್ಲ ಕೇವಲ ಸ್ಟೇಟ್ಮೆಂಟ್ಗೆ ಸೀಮಿತ ಆಗಿರಬಾರ್ದು ಸಚಿವರೇ, ಅಥವಾ ಆ ಭಾಗದ ಯಾರೇ ರಾಜಕಾರಣಿಗಳಿಗಿರಲಿ. ಏನು ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡ್ರಂತೆ, ಡಿಸಿಪಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಬಟ್ ಇಷ್ಟು ದಿವಸ ಆದರೂ 5 ಮಂದಿನ ಅರೆಸ್ಟ್ ಮಾಡಿದ್ದಾರೆ, 12ಕ್ಕಿಂತ ಹೆಚ್ಚಿನ ಮಂದಿ ಇದ್ದಾರೆ ಅಂತ ಖುದ್ದು ಸಚಿವರು ಹೇಳ್ತಾರೆ. ಎಲ್ಲೋದ್ರು ಹಂಗಾರ ಅವರೆಲ್ಲ? ಹಾಗಾಗಿ ಈ ಮೃದು ಧೋರಣೆಯನ್ನ ಬಿಡಬೇಕು ಆ ಭಾಗದ ರಾಜಕಾರಣಿಗಳು. ನೋಡಿ, ಮೊದಲನೇದಾಗಿ ಇಂಥ ಘಟನೆಗಳನ್ನು ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ. ಯಾಕಂತಂದರೆ ನಾವೆಲ್ಲ ಬಹಳಷ್ಟು ಸುಮಧುರವಾಗಿ ಎಲ್ಲರೂ ಚೆನ್ನಾಗಿ ಇಲ್ಲಿ ಇದ್ದೀವಿ, ತಮಗೂ ಎಲ್ಲರಿಗೂ ಗೊತ್ತಿರ್ಬೋದು. ಈ ಘಟನೆ ನಡೆದ 5 ನಿಮಿಷಕ್ಕೆ, ನನಗೆ ಗೊತ್ತಾದ 5 ನಿಮಿಷಕ್ಕೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದರು. DCP ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಅವತ್ತನೇ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವರನ್ನು ತತ್ಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಅವತ್ತನೇ ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ. ನಾವೆಲ್ಲರೂ ಮೊದಲು ಭಾರತೀಯರು, ಕನ್ನಡಿಗರು. 50 ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ. ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ಲರೂ ಒಂದು ಅಂತ ಹೇಳಿದಾಗ 4 ಜನ 5 ಜನ 10 ಜನ ಇಂಥ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನು ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂಥ ಇದರಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ, ಅದನ್ನು ನಾನು ಖಂಡಿಸ್ತೀನಿ. ಇಲ್ಲಿ ಎಲ್ಲರೂ ಗೌರವದಿಂದ ಬಹಳಷ್ಟು ಇದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವು ಇಲ್ಲಿದ್ದೀವಿ. ಈಗ ನನ್ನ ಕ್ಷೇತ್ರದಲ್ಲಿ ಆಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು. ಆದರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇಡೀ ಮರಾಠಿಗರು ಓಟಾಗಿ ಗೆಲ್ಲಿಸ್ತಾರೆ ಅಂತಂದರೆ ಒಂದು ಭಾಷಾ ವಿವಾದ ಅನ್ನೋದನ್ನು ಬೇರೆ ಸಮೇತ ನಾವು ಕಿತ್ತಾಕಿದ್ದೀವಿ. ಇವತ್ತು ಸರ್ಕಾರಿ ನೌಕರಸ್ಥರು, ಅದರಲ್ಲೂ ಕೂಡ ಯಾರವರು, ಅವರು ಟ್ರಾನ್ಸ್ಪೋರ್ಟೇಷನ್ದವ್ರು ಇರ್ಬೋದು, ಪೊಲೀಸ್ ಇಲಾಖೆಯವ್ರು ಇರ್ಬೋದು, ಅಥವಾ ನಮ್ಮ ಹೆಲ್ತ್ ಇಲಾಖೆಯವರು ಇರ್ಬೋದು. ನಾವೆಲ್ಲ ನಮಗೆ ರಜೆ ದಿನಗಳಿದ್ದಾವೆ, ಆದರೆ ಅವರಿಗೆ ಹಬ್ಬ ಹರಿದಿನವೂ ಇಲ್ಲ, ರಜೆನೂ ಇಲ್ಲ, ಸಂಡೇನೂ ಇಲ್ಲ. ನನ್ನ ಗಮನಕ್ಕೂ ಇಲ್ಲ, ಯಾರ ಗಮನಕ್ಕೂ ಇಲ್ಲ. ಕಮಿಷನರ್ ಅವರು, ನಾನು, ಚನ್ನರಾಜ್ ಹಟ್ಟಿಹೊಳಿ MLC ಅವರು, ನಾವು ರಾತ್ರಿ 11 ಗಂಟೆವರೆಗೂ ಸತತವಾಗಿ ಸಂಪರ್ಕದಲ್ಲಿದ್ದು ಇದನ್ನು ನಾವು ಯಾವುದೇ ಒಂದು ಇದನ್ನು ನಾವು ವೇಗವಾಗಿ ಇದ್ರ ಬಗ್ಗೆ ನಾವು ಇದನ್ನು ತಗೊಳಕ್ಕೆ ಬರೋದಿಲ್ಲ. ಕುಲಂಕಷವಾಗಿ ನಾವು ಇದನ್ನು ಚರ್ಚೆ ಮಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ರಾತ್ರೋರಾತ್ರಿ 12 ಗಂಟೆಗೆ ಕೇಸ್ ಹಾಕ್ತಾರೆ ಅಂತಂದರೆ ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಇದನ್ನ ತನಿಖೆಯನ್ನು ಮಾಡ್ತೀವಿ. ನೋಡಿ, ಕಮಿಷನರ್ ಅವರಾಗಿರ್ಬೋದು, DCP ಅವರಾಗಿರ್ಬೋದು ಭಾಳಷ್ಟು ಅಚ್ಚುಕಟ್ಟಾಗಿ ಇದನ್ನು ನಿಭಾಯಿಸಿದ್ದಾರೆ. ಸ್ಥಳೀಯ CPI ಅವರನ್ನು ನಾನು ಕೇಳಿದ್ದೀನಿ, ಅವರು ಒಂದು ಸ್ವಲ್ಪ ಇದನ್ನು ನಿಭಾಯಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಿದ್ದೆ. ನೋಡಿ, ಅದು ಈಗಾಗಲೇ ತನಿಖೆ ನಡೀತಾ ಇದೆ. ಆದರೆ ನಾವೆಲ್ಲ ಕೇಳದ ಹಾಗೆ, ಯಾಕಂದರೆ ಈಗಾಗಲೇ ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹೇಳಿದ್ರು 90 ಜನ ಇದ್ರು ಪ್ರಯಾಣಿಕರು ಅಂತ ಹೇಳಿ. ಎಲ್ಲೋ ಏನೋ ಯಾರೋ ಏನೋ ತಮ್ಮ ಒಂದು ಇದಕ್ಕೆ ಈ ರೀತಿ ಪೋಕ್ಸೋ ಕೇಸ್ ಹಾಕಿ ಇದನ್ನು ಮಾಡಿ, ಅದೆಲ್ಲ ತನಿಖೆ ಆಗಲಿ, ತನಿಖೆ ಆದಮೇಲೆ ಅದು ಹೊರಗೆ ಬರುತ್ತೆ. ಬಟ್ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಕರ್ನಾಟಕ ರಾಜ್ಯ ಬೇರೆ ಅಲ್ಲ, ಇನ್ನೊಂದು ರಾಜ್ಯ ಬೇರೆ ಅಲ್ಲ, ದೇಶ ಅಂತಂದಾಗ ನಾವೆಲ್ಲರೂ ಒಂದೇ. ನಾನು ನಿನ್ನೆ ನೋಡ್ತಾ ಇದ್ದೆ, ಆ ರಾಜ್ಯದ ಜನ ಬಂದು ನಮ್ಮ ಬಸ್ಗಳ ಕಂಡಕ್ಟರ್ಗಳನ್ನ, ಡ್ರೈವರ್ಗಳನ್ನ ಧಮಕಿ ಕೊಡೋದನ್ನೆಲ್ಲ ನೋಡಿದ್ದೀನಿ. ಇದೆಲ್ಲ ನಿಲ್ಲಬೇಕು. ನಾವು ನಮ್ಮ ವೈರಿಗಳು, ನಮ್ಮ ದೇಶದ ವೈರಿಗಳು ಯಾರು? ನಾವೇ ಹೊಡೆದಾಡೋದಲ್ಲ. ಇಲ್ಲಿ ನಾವೆಲ್ಲರೂ ಭಾಳಷ್ಟು ಮೆಚ್ಯೂರ್ಡ್ ಆಗಿ ನಾವು ಬಿಹೇವ್ ಮಾಡಬೇಕಾಗತ್ತೆ. ಈ ಒಂದು ಕ್ಷುಲ್ಲಕ ರೀತಿಯಾಗಿ ಮಾಡೋದು ಬೇಡ. ಎಲ್ಲರಿಗೂ ಎಲ್ಲ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ. ನಿಮಗೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದರೆ ನಮಗೆ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇದೆ. ಅದಕ್ಕೆ ಇದನ್ನು ಇಲ್ಲಿಗೆ ಮುಗಿಸ್ಬೇಕು.